ತಂದೆ ನಾರಾಯಣ ನಮಸ್ಕಾರಗಳು. ಈಗ ನಾವು ಮಾಘ ಪುರಾಣದ 23ನೇ ಅಧ್ಯಾಯವಾದ ತುಳಸಿ ವೃತ್ತಾಂತವನ್ನು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಶೂದ್ರನು ದೇವೇಂದ್ರನಿಗೆ ಪಾರಿಜಾತ ವೃಕ್ಷವನ್ನು, ವಿಷ್ಣುವಿಗೆ ಶ್ರೀ ತುಳಸಿಯನ್ನು ಕೊಟ್ಟನೆಂದು ತಿಳಿದುಕೊಂಡಿದ್ದೇವೆ. ತುಳಸಿ ಮಹಾಪತಿವ್ರತೆ, ಸಾಧ್ವಿ ಶಿರೋಮಣಿ. ತುಳಸಿ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾ, ಪರಮಾತ್ಮ, ನಾನು ಸದಾ ನಿನ್ನನ್ನು ಆಶ್ರಯಿಸಿರುವವಳು, ನನಗೆ ನಿನ್ನ ಹೊರತು ಬೇರೆ ಯಾವ ಗತಿಯೂ ಇಲ್ಲ, ನನ್ನನ್ನು ನೀನೇ ರಕ್ಷಿಸಬೇಕು ಎಂದು ಕೇಳ್ಕೊಳ್ತಾಳೆ. ಶ್ರೀಮನ್ನಾರಾಯಣನು, ತುಳಸಿ, ನೀನು ನನ್ನ ಪತ್ನಿಯಾಗಿ ಸದಾ ನನ್ನ ಸತ್ಕಮಲದಲ್ಲಿ ನೆಲೆಸಿರು. ಪರಮ ಪವಿತ್ರಳಾದ ನಿನ್ನನ್ನು ಸ್ತ್ರೀಯರು ಪೂಜಿಸಿ ಪರಮ ಪವಿತ್ರರಾಗುವರು. ನನ್ನನ್ನು ಅರ್ಚಿಸುವಾಗ ತುಳಸಿ ದಳಗಳಿಂದ ಅರ್ಚಿಸುವವರು ಒಂದು ದಳ ತುಳಸಿಯನ್ನು ಭಕ್ತಿಯಿಂದ ನನಗೆ ಅರ್ಪಿಸಿದರೆ ಸಾಕು, ನಾನು ಅಂಥವರಿಗೆ ಒಲಿಯುವೆ. ಇಲ್ಲಿ ಒಂದು ಕತೆ ಬರ್ತದೆ ನೋಡ್ರಿ, ನೆನಪಿರಬಹುದು ನಿಮಗೆಲ್ಲ. ಒಮ್ಮೆ ವಿಷ್ಣು ತನ್ನ ತೂಕದ ಬಂಗಾರವನ್ನ ಅರ್ಪಿಸ್ಬೇಕು ಅಂತ ಕೇಳ್ಕೊಳ್ತಾನಂತೆ. ಆದ್ರೆ ಏನಾಗ್ತದೆ ಅಂದ್ರೆ, ಅವನಿಗೆ ತುಲಾಭಾರ ಮಾಡುವಾಗ ಅವನು ಹಾಗೆ ಹೇಳಿರ್ತಾನೆ, ಆದ್ರೆ ನಿಜವಾಗ ಅವನಿಗೆ ತುಳಸಿ ದಳ ಅತಿ ಪ್ರಿಯವಾಗಿದ್ದು. ಅವನ ಪತ್ನಿ ಎಷ್ಟು ಬಂಗಾರ ತೆಗೆದಿಟ್ರೂ ಸರಿ ತೂಕ ಆಗೋದೇ ಇಲ್ಲಂತೆ. ಆಮೇಲೆ ಒಂದೇ ಒಂದು ತುಳಸಿ ದಳ ಹಾಕಿದ್ರಿಂದ ಸಮತೂಕ ಆಗ್ತದಂತೆ. ಅಂದ್ರೆ ನಾವು ನಮ್ಮ ಹತ್ರ ಬಂಗಾರ ಇದೆ ಅಂತ ಅವನಿಗೆ ಬಂಗಾರ ಅಷ್ಟು ಸಮರ್ಪಣೆ ಮಾಡಿದ್ರು ಅವನು ಸಮಾಧಾನ ಆಗ್ಲಿಕ್ಕಿಲ್ಲ. ಅದೇ ಒಂದೇ ತುಳಸಿ ದಳ ಹಾಕಿದ್ರೆ ವಿಷ್ಣುವಿನ ತೂಕಕ್ಕೆ ಸಮಾನ ಅದು ಅನ್ನೋದನ್ನು ತೋರಿಸ್ಕೊಡ್ತದೆ ಇದು. ಹಾಗಾಗಿ ಇಲ್ಲಿ ಹೇಳ್ತಾನೆ, ಒಂದೇ ಒಂದು ತುಳಸಿ ದಳವನ್ನು ಭಕ್ತಿಯಿಂದ ನನಗೆ ಅರ್ಪಿಸಿದರೆ ಸಾಕು, ನಾನು ಅಂತವರಿಗೆ ಒಲಿಯುವೆ ಅಂತ ಹೇಳ್ತಾನೆ ವಿಷ್ಣು. ನಿನ್ನ ಸಾನ್ನಿಧ್ಯ ಗಂಗಾ ನದಿಯಂತೆ ಪವಿತ್ರವಾಗಿರುತ್ತದೆ. ಅಂದ್ರೆ ತುಳಸಿಯ ಸಾನ್ನಿಧ್ಯ ಗಂಗಾ ನದಿಯಂತೆ ಪವಿತ್ರವಾಗಿರುತ್ತದೆ. ಎಲ್ಲರ ಮನೆಯು ತುಳಸಿ ವೃಕ್ಷದಿಂದ ಕಂಗೊಳಿಸಲಿ. ತುಳಸಿ ಇದ್ದ ಮನೆ ಪಾಪರಹಿತವಾಗಿರುತ್ತದೆ. ಪ್ರಾತಃ ಕಾಲದಲ್ಲಿ ತುಳಸಿ ದರ್ಶನ ಶ್ರೇಷ್ಠವಾಗಿರುತ್ತದೆ. ನಿನ್ನ ಅಡಿಯ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸುವವನು ಪವಿತ್ರನಾಗುವನು. ನೀನು ತ್ರಿಲೋಕ ಪಾವನೆಯಾಗಿರು. ಪ್ರತಿ ವರ್ಷ ಕಾರ್ತಿಕ ಶುದ್ಧ ದ್ವಾದಶಿ ಎಂದು ನಾರಿಯರು ನಿನ್ನ ಲಗ್ನ ನಿಮಿತ್ತದ ಪೂಜೆ ಕೈಗೊಳ್ಳುವರು. ಅಂದು ನಾನು ಆ ಮನೆಗಳಲ್ಲಿ ನೆಲೆಸಿರುತ್ತೇನೆ. ತುಳಸಿ ಪೂಜೆ ಗೃಹಿಣಿಯರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ತುಳಸಿ ವರ ಕೊಡ್ತಾನೆ. ಅದಕ್ಕಾಗಲೇ ಹೆಣ್ಮಕ್ಳು ಅಂದ್ರೆ ಗೃಹಿಣಿಯರಂತೂ ಸಾಮಾನ್ಯವಾಗಿ ಎಲ್ಲ ಕಡೆ ಇದು ಚಾಲ್ತಿಯಲ್ಲಿದೆ. ಮುಂಜಾವಿನಲ್ಲಿ ಬೇಗ ಎದ್ದು ತುಳಸಿಗೆ ಒಂದು ದೀಪ ಹಚ್ಚಿ ನೀರನ್ನೆರೆದು ನಮಸ್ಕಾರ ಮಾಡ್ತಾರೆ. ಇದೇ ಅದರ ಮಹಿಮೆ ಅಂತ ಹೇಳ್ಕೊಳ್ಬಹುದು. ತುಳಸಿ ಧನ್ಯಳಾದ ಸ್ವಾಮಿ ಎನ್ನುತ್ತಾ ತುಳಸಿ ಪರಮಾತ್ಮನ ಪಾದ ಮುಟ್ಟಿ ನಮಸ್ಕರಿಸ್ತಾಳೆ. ಜಗದೋದ್ಧಾರನಾದ ಶ್ರೀಹರಿಯು ಮಾನವರ ಒಳಿತಿಗಾಗಿ ತುಳಸಿಯನ್ನು ಭೂಲೋಕದಲ್ಲಿ ಸ್ಥಾಪಿಸಿದನು. ಪ್ರತಿ ಮನೆಯ ಮುಂದೆಯೂ ಒಂದೊಂದು ತುಳಸಿ ಗಿಡ ಇರುವಂತಾಗಿ ಗೃಹಿಣಿಯರು ತುಳಸಿಯ ನಿತ್ಯ ಪೂಜೆ ಕೈಗೊಳ್ಳುವರು. ಪರಮಾತ್ಮನ ಎಡಗೈಯಿಂದ ಮುಟ್ಟಿದ ತುಳಸಿಯ ಭಾಗವು ಕೃಷ್ಣವರ್ಣವಾಗಿ ಕೃಷ್ಣ ತುಳಸಿ ಎಂದು ಹೆಸರಾಯಿತು. ತುಳಸಿ ಇರುವ ನೆಲವೂ ಪವಿತ್ರವಾಯಿತು. ಶ್ರೀಹರಿ ಅನುಗ್ರಹಕ್ಕೆ ಪಾತ್ರನಾದ ಶೂದ್ರನು ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಾ ಕಡೆಗೆ ವೈಕುಂಠವನ್ನು ಸೇರಿದನು. ಜನ್ಮು ಅಶ್ವಮೇಧ ಯಾಗ ಫಲವನ್ನು ಕೊಡುವ ವ್ರತವೇ ಏಕಾದಶಿ ವ್ರತ. ಮಾಘ ಮಾಸದಲ್ಲಿಯೂ ಶುಕ್ಲ ಏಕಾದಶಿ ವ್ರತಾಚರಣೆ ಪುಣ್ಯಕರ. ಅಂದು ಉಪವಾಸ ಮಾಡಿ ಶ್ರೀಹರಿಯನ್ನು ಪೂಜಿಸುವವನು ನಿತ್ಯ ಸುಖಿಯಾಗಿ ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವನು. ಉಪವಾಸ ಮಾಡದೆ ಉಪೇಕ್ಷಿಸುವವನು ಗತಿಸಿದ ನಂತರ ಬ್ರಹ್ಮರಾಕ್ಷಸನಾಗಿ ಪಾಡುಪಡುವನು. ದ್ವಾದಶಿಯ ದಿನ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡುವವನು ಭೂಲೋಕದಲ್ಲಿ ಅಧಿಕಾರ ಹೊಂದಿ ಬಾಳಿ ಕಡೆಗೆ ವಿಷ್ಣು ಲೋಕವನ್ನು ಸೇರುವನು. ಮಾಘ ಮಾಸದ ಒಂದೊಂದು ದಿನವೂ ಹೀಗೆ ಶುಭಕರವಾಗಿದೆ. ಮಾಘ ಸ್ನಾನ, ಹರಿಪೂಜೆ, ಮಾಘ ಪುರಾಣ ಶ್ರವಣ ಇವೆಲ್ಲವೂ ಇಹಲೋಕದಲ್ಲಿ ಸುಖದಾಯಕವೂ ಮೋಕ್ಷದಾಯಕವೂ ಆಗಿದೆ. ಮಾಘ ವ್ರತ ಹರಿಪ್ರಿಯವೂ ಆಗಿದೆ ಎಂದು ಹೇಳಿದಳು. ಎಂದು ಶ್ರೀ ವಿಷ್ಣು ಹೇಳ್ತಾನೆ. ಇಲ್ಲಿಗೆ 23ನೇ ಅಧ್ಯಾಯವಾದ ತುಳಸಿ ವೃತ್ತಾಂತ ಅಧ್ಯಾಯ ಸಮಾಪ್ತವಾಗುತ್ತದೆ.